ರಾಜ್ಯದ ಬಿಜೆಪಿ ಬಂಗಲೆಗೆ ಸಿಡಿಲ ಹೊಡೆತ. ಹಳೆ ಮೈಸೂರಲ್ಲಿ ಬಿಜೆಪಿಗೆ ಬಿಗ್ ಶಾಕ್. ಪಕ್ಷಕ್ಕೆ ಗುಡ್ ಬೈ ಹೇಳಿದ ಸಜ್ಜನ ರಾಜಕಾರಣಿ. ಬಿಜೆಪಿ ತೊರೆದ ಎಟಿ ರಾಮಸ್ವಾಮಿ. ಇದು ಬಿಜೆಪಿ ಪಾಳೆಯಕ್ಕೆ ಅರಗಿಸಿಕೊಳ್ಳಲಾಗದಷ್ಟು ದೊಡ್ಡ ಮಟ್ಟಗಿನ ಆಘಾತ. ಪಕ್ಷಕ್ಕೆ ಗುಡ್ ಬೈ ಹೇಳಿದ ಸಜ್ಜನ ರಾಜಕಾರಣಿ, ಅನುಭವಿ ಮತ್ತು ಹಿರಿಯ ರಾಜಕಾರಣಿ. ಬಿಜೆಪಿ ತೊರೆದ ಎಟಿ ರಾಮಸ್ವಾಮಿ. ಎಟಿ ರಾಮಸ್ವಾಮಿ ಇನ್ನು ಬಿಜೆಪಿಯಲ್ಲಿಲ್ಲ. ವಿಜೇಂದ್ರಗೆ ರಾಜೀನಾಮೆ ಪತ್ರ ರವಾನೆ. ಅಧಿಕೃತ ರಾಜೀನಾಮೆ ಪತ್ರವನ್ನು ರವಾನಿಸಿದ್ದಾರೆ. ಕಳೆದ ಚುನಾವಣೆ ವೇಳೆ ಜೆಡಿಎಸ್ ತೊರೆದು ಬಿಜೆಪಿ ಸೇರಿದ್ದ ಎಟಿ ರಾಮಸ್ವಾಮಿ. ಜೆಡಿಎಸ್ ಜೊತೆ ಬಿಜೆಪಿ ಮೈತ್ರಿ ಕಾರಣ ಪಕ್ಷದಿಂದ ಹೊರಕ್ಕೆ ಬಂದಿತ್ತು. ಪಕ್ಷದ ಚಟುವಟಿಕೆಯಿಂದ ಅಂತರ ಕಾಯ್ದುಕೊಂಡಿದ್ದ ಎಟಿಆರ್ ಈಗ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ. ಕೆರೆಯಿಂದ ಹಾರಿ ಬಾವಿಗೆ ಬೀಳೋದ, ಬಾವಿಯಿಂದಲೂ ಈಗ ಎದ್ರು, ನೆಕ್ಸ್ಟ್ ಸಮುದ್ರಕ್ಕೋ ಗೊತ್ತಿಲ್ಲ. ರಾಜಕೀಯದಿಂದಲೇ ದೂರ ಉಳಿಯಲು ಎಟಿ ರಾಮಸ್ವಾಮಿ ತೀರ್ಮಾನ. ಇದು ಒಳ್ಳೆ ನಿರ್ಧಾರ. ಮುಂದೆ ಪರಿಸರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ ಎಟಿಆರ್. ಜೆಡಿಎಸ್ ಬಿಜೆಪಿ ಜೊತೆ ಲಗ್ನ ಮಾಡ್ಕೊಂಡಿದ್ದಕ್ಕೆ ಎಟಿ ರಾಮಸ್ವಾಮಿ ಜೆಡಿಎಸ್ನಿಂದ ಹೊರಗೆ ಬಂದಿದ್ದೆಲ್ಲಿಗೆ ಬಿಜೆಪಿಗೆ. ಈಗ ಬಿಜೆಪಿಯಿಂದ ಅಧಿಕೃತವಾಗಿ ಇವತ್ತು ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ರಾಜೀನಾಮೆ ಸಲ್ಲಿಕೆ ಮಾಡಿ ರಾಜಕೀಯದಿಂದ ದೂರ ಉಳಿತೀನಿ ಅನ್ನುವಂತಹದ್ದು ಈಗ ತಕ್ಷಣದ ನಿರ್ಧಾರ. ಆದರೆ ಮುಂದೆ ಇದು ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಇನ್ನು ಬಿಜೆಪಿ ತೊರೆದಂತಹ ರಾಮಸ್ವಾಮಿ ಇದು ಒಂದು ರೀತಿಯ ನಷ್ಟವೂ ಹೌದು, ಬಿಜೆಪಿಗೆ ನಿರೀಕ್ಷಿತವೂ ಕೂಡ ಹೌದು. ರಾಮಸ್ವಾಮಿಯ ರಾಜೀನಾಮೆ ಬಿಜೆಪಿ ನಿರೀಕ್ಷಿತವಾದಂಥ ರಾಜೀನಾಮೆನೇ. ವಿಜೇಂದ್ರಗೆ ರಾಜೀನಾಮೆ ಪತ್ರವನ್ನು ರವಾನಿಸಿದ್ದಾರೆ. ಕಳೆದ ಚುನಾವಣೆಯ ವೇಳೆ ಜೆಡಿಎಸ್ ತೊರೆದು ಬಿಜೆಪಿ ಸೇರಿದ ಎಟಿಆರ್ ಜೆಡಿಎಸ್ ಜೊತೆ ಬಿಜೆಪಿ ಮೈತ್ರಿ ಕಾರಣ ಪಕ್ಷದಿಂದ ಹೊರಕ್ಕೆ. ಈ ಸಂದರ್ಭದಲ್ಲಿ ಮೊನ್ನೆ ಬಸನಗೌಡ ಪಾಟೀಲ್ ಯತ್ನಾಳ್, ವಿಜಯಪುರದ ಶಾಸಕರು, ಅವರನ್ನ ಉಚ್ಚಾಟನೆ ಮಾಡಲಾಯಿತು. 1 ಸೆಕೆಂಡ್ ಅವಕಾಶ ಕೊಡದೆ ಉಚ್ಚಾಟನೆಯನ್ನು ಮಾಡಲಾಯಿತು. ಆ ಸಂದರ್ಭದಲ್ಲಿ ವಿಜಾಪುರ ಭಾಗದ ಸ್ಥಳೀಯ ಬಿಜೆಪಿ ನಾಯಕರು, ಅಲ್ಲಿನ ಘಟಕ ಅಧ್ಯಕ್ಷರಾಗಿದ್ದಂತಹ ಕೆಲವರು ರಾಜೀನಾಮೆ ಕೊಟ್ಟರು. ಆ ರಾಜೀನಾಮೆ ಎಷ್ಟರ ಮಟ್ಟಿಗೆ ಬಿಜೆಪಿ ರಾಜ್ಯ ನಾಯಕರಿಗೆ ಅಸಮಾಧಾನ ತಂತೋ ಗೊತ್ತಿಲ್ಲ. ಆದರೆ ಎಟಿ ರಾಮಸ್ವಾಮಿಯ ರಾಜೀನಾಮೆ ನಿಜಕ್ಕೂ ಕೂಡ ಟೆನ್ಷನ್ ಕೊಡುತ್ತೆ. ಅವರ ಮುಂದಿನ ಹೆಜ್ಜೆಗಳು ಹೆಂಗಿರ್ಬೋದು? ಬಿಜೆಪಿ ರಾಜಕೀಯ ವಲಯದಲ್ಲಿ ಚರ್ಚೆಗಳಾಗ್ತವೆ. ಎಟಿ ರಾಮಸ್ವಾಮಿಗೆ ವೈಯಕ್ತಿಕ ವರ್ಚಸ್ಸು ದೊಡ್ಡ ಮಟ್ಟಿಗೆ ಇಲ್ಲದೇ ಇದ್ದರೂ ಕೂಡ ಒಂದಷ್ಟರ ಮಟ್ಟಿಗಾದರೂ ರಾಜಕೀಯ ತಂತ್ರಗಾರಿಕೆಯನ್ನು ಹೆಣೆಯೋ ಸಾಮರ್ಥ್ಯ ಅವರಿಗಿದೆ. ಈ ಕಾರಣಕ್ಕೋಸ್ಕರ ಆದರೂ ಕೂಡ ಕಾಂಗ್ರೆಸ್ನವರು ಬಾಗಿಲು ತೆರೆದು ಕಾಯ್ತಾ ಇರಬಹುದು. ಕರೆಯದೆ ಕಾಯುವವರು, ಕರೆಯಲ್ಲ, ಏನೋ ಒಂದು ಅಂದಾಜಲ್ಲಿ ಬರ್ಬೋದು ಅಂತ ಬಾಗಿಲು ತೆರೆದುಬಿಟ್ಟು ಹಿಂಗೆ ಕಾಯ್ತಾ ಇರ್ತಾರೆ. ಅದಕ್ಕೊಬ್ಬರನ್ನ ನೇಮಕವೂ ಕೂಡ ಮಾಡಲಾಗಿರುತ್ತೆ. ಅದು ಡಿ ಕೆ ನೇಮಕ ಮಾಡ್ತಾರೋ, ಸಿದ್ದು ನೇಮಕ ಮಾಡ್ತಾರೋ, ಅಥವಾ BZ ಜಮೀರ್ ಅಹಮದ್ ಖಾನ್ ನೇಮಕ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಾಗಿಲು ತೆರೆದು ಕಾಯ್ತಾ ಇರ್ತಾರೆ. ಪಕ್ಷದ ಚಟುವಟಿಕೆಯಿಂದ ಅಂತರ ಕಾಯ್ದುಕೊಂಡಿದ್ದ ಎಟಿಆರ್ ಆಗ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಈಗ ಕೊಡಲಾಗಿದೆ. ಎಟಿ ರಾಮಸ್ವಾಮಿ ಅನುಭವಿ ಮತ್ತು ಪ್ರಭಾವಿ ರಾಜಕಾರಣಿಯಾಗಿದ್ದರು. ಜೆಡಿಎಸ್ನಲ್ಲಿ ಗುರುತಿಸಿಕೊಂಡಿದ್ರು. ಅದಾದ ನಂತರ ಬಿಜೆಪಿಗೆ ಬಂದರು. ಈಗ ಬಿಜೆಪಿಗೂ ಕೂಡ ಅಂತಿಮ ಮೊಳೆ ಹೊಡೆದು ಹೊರಗೆ ಬಂದಿದ್ದಾರೆ.